ರೇಪ್ ಆಗಿದೆ, ಇಲ್ಲಿ ಡಾಕ್ಟರ್ ಅಂತ ನೋಡ್ಬಿಟ್ಟು ಬರೀ ಡಾಕ್ಟರ್ ಫೆಟರ್ನಿಟಿ ಮಾತ್ರ ಮುಂದೆ ಬಂದು ಮಾತಾಡ್ತಾ ಇದ್ದೀವಿ. ಅವರೊಬ್ರು ಮಗಳು, ಒಬ್ರಿಗೆ ಅಕ್ಕ ತಂಗಿ ಅಂತ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕೆ ಬರೀ ಡಾಕ್ಟರ್ಸ್ ಮಾತ್ರ ಮುಂದೆ ಬರ್ತಿದ್ದೀವಿ ಅರ್ಥ ಆಗ್ತಾ ಇಲ್ಲ. ನಾವು ಬೇರೆಯವ್ರಿಗೋಸ್ಕರ 36 hours 56 hours ಕಂಟಿನ್ಯೂಸ್ ಡ್ಯೂಟಿ ಮಾಡ್ತೀವಿ. ವಾಶ್ರೂಮ್ಗೆ ಬೇರೆ ಯಾವುದಕ್ಕೂ ನಾವು ಆಚೆ ಹೋಗಲ್ಲ. ಆದರೆ ನಮಗೆ ಮಾತ್ರ ಯಾಕೆ ಪ್ರೊಟೆಕ್ಷನ್ ಸಿಗಲ್ಲ, ಯಾಕೆ ಬೇರೆಯವ್ರು ನಮ್ಮನ್ನ ಮನುಷ್ಯ ಥರ ನೋಡಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮಗೆ ಬೇಸಿಕ್ ಸೇಫ್ಟಿ ಇರಲ್ಲ. ಈಗ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಬೇಕಾಗಿರೋ ಬಟ್ಟೆ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಬಟ್ಟೆ ಅಂಗಡಿನ ಡೆಮಾಲಿಷ್ ಮಾಡಿ ಬರಲ್ಲ. ಈಗ ಇಂಜಿನಿಯರ್ಸ್ಗೆ ಅವ್ರು ವರ್ಕಿಂಗ್ ಅವರ್ಸ್ ಆಯಿತು ಕ್ಲೋಸ್ ಮಾಡಿ ಬರ್ತೀರಾ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಲ್ಲ. ಅಥವಾ ಲಾಯರ್ಸ್ ಒಂದು ಕೇಸ್ ಸೋತರು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಬರಲ್ಲ. ಬಟ್ ಒಂದು ಕೇಸಲ್ಲಿ ನಮ್ದೇನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಮೇಲೆ ರೆಸಾಲ್ಟ್ ಮಾಡ್ತೀರಲ್ಲ, ಅದು ತಪ್ಪಲ್ವಾ? ನಾವು ನಮ್ಮ ಕೈಯಲ್ಲಿ ಆದಷ್ಟು ವರ್ಕ್ ಮಾಡ್ತೀವಿ. ನಮ್ಮ ಮಿತಿ ಮೀರಿಬಿಟ್ಟು, ನಮ್ಮ ವರ್ಕಿಂಗ್ ಅವರ್ಸ್ ಎಲ್ಲ ಮೀರಿಬಿಟ್ಟು ನಾವು ನಿಮ್ಮ ಬಗ್ಗೆನೇ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಅಂದರೂ ನೀವೆಲ್ಲ ಬಂದುಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ತಪ್ಪಲ್ವಾ? ನಾವು ಯಾರಿಗೋ ಒಬ್ರಿಗೆ ಮಗಳಾಗಿರ್ತೀವಿ, ಯಾರಿಗೋ ಒಬ್ರಿಗೆ ಹೆಂಡತಿ ಆಗಿರ್ತೀವಿ, ಯಾರೋ ಒಬ್ಬರಿಗೆ ಅಕ್ಕ ಆಗಿರ್ತೀವಿ, ತಂಗಿ ಆಗಿರ್ತೀವಿ. ನಮ್ಮನ್ನು ಮನುಷ್ಯರು ಅಂತ ನೋಡಿ. ನಾವು ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತೀವಿ. ಪ್ಲೀಸ್ ನಮ್ಮನ್ನ ಡಾಕ್ಟರ್ ಅಂತ ನೋಡಬೇಡಿ, ಮನುಷ್ಯ ಅಂತ ಫಸ್ಟ್ ನೋಡಿ. ಥ್ಯಾಂಕ್ ಯು.